Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. IPL ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್ಗೆ ಸ್ವಾಗತ. ಪ್ಲೇ ಆಫ್ ರೇಸ್ ಅಲ್ಲಿ ನಾ ಮುಂದು ಅಂತ ನುಗ್ಗುತ್ತಾ ಇದ್ದಾರೆ ಟೀಮ್ಗಳು. ಈ ಕಡೆ ನನ್ನ RCB ಫ್ಯಾನ್ಸ್ಗಳಿಗಂತೂ ದಿಲ್ ಖುಷಿಯಾಗಿ ಹೋಗ್ಬಿಟ್ಟಿರುತ್ತೆ. CSK ಸೋಲ್ತಾ ಇದ್ದಂಗೆ, ಯಾಕಂದ್ರೆ RCB ಏನು ಬೇಕಾಗಿತ್ತು, ಒಂದು ಯೂಸ್ ಮಾರ್ಜಿನ್ ವಿಕ್ಟ್ರಿ ಬೇಕಾಗಿತ್ತು GT ಅವ್ರದ್ದು. ಸೊ ಅದನ್ನೇ ಆಯಿತು. ನೆನ್ನೆ ಅಂತೂ GT ಅವರು ಒಂಥರ ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ನ ಕೊಟ್ಟರು. RCBಗೆ ಏನು ಬೇಕು, RCBಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೇನೆ GT ಅವರು. GT ಹೆಂಗಿದ್ರು ಕ್ವಾಲಿಫೈ ಆಗೋಕ್ಕಾಗೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ. ಅಟ್ಲೀಸ್ಟ್ RCBನವರು ಕ್ವಾಲಿಫೈ ಮಾಡೋಣ, CSKನ ಸೋಲ್ಸಿ ಏನತ್ರ ಆಡ್ದಂಗಿತ್ತು. ನೆನ್ನೆ ಮ್ಯಾಚ್ ನೋಡ್ಕೊಂಡೆ. ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಾ ಇರ್ಬೋದು ಮಗ. ಆಫ್ಟರ್ CSK ವರ್ಸಸ್ GT ಮ್ಯಾಚ್ ಯಾವ ಥರ ಕಾಣಿಸ್ತಾ ಇದೆ ಅಂತ. RCBಯ ಕ್ವಾಲಿಫೈಯಿಂಗ್ ಪರ್ಸೆಂಟೇಜ್ ಏನಿದೆ, ನೆನ್ನೆ 10% ಇತ್ತು, ಇವತ್ತು 15%ಗೆ ಬಂದಿದೆ RCB ಕ್ವಾಲಿಫೈ ಆಗುವಂಥ ಪರ್ಸೆಂಟೇಜು. ಗೊತ್ತಿಲ್ಲ ಆಗುತ್ತೋ ಆಗೋದಿಲ್ವೋ ಅಂತ, ಜಸ್ಟ್ ಪರ್ಸೆಂಟೇಜ್ ಅಷ್ಟೇ. ಒಟ್ಟಿನಲ್ಲಿ ಒಂದು ಪಾಸಿಟಿವ್ ಆ್ಯಂಗಲ್ಲಿ ಬರ್ತೀವಿ, ಸ್ವಲ್ಪ ಮೇಲ್ಗಡೆ ಬರ್ತಾ ಇದೆ ಅಂದರೆ ಖುಷಿ ಪಡುವಂಥ ವಿಚಾರನೆ. ನೆಗೆಟಿವ್ ಆಯಿತು ಅಂತಂದರೆ ಏನಾದ್ರು ಡೋರ್ಗಳೆಲ್ಲ ಕ್ಲೋಸ್ ಆಗ್ತಾ ಇತ್ತು ಅಂತಂದರೆ ಅವಾಗ ಅಜೀಬ್ ಆಗುವಂಥ ವಿಚಾರ ಅದು. ಸೊ ಓಕೆ, ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂದರೆ ಇವಾಗ CSK ಅವ್ರದ್ದು ನೆಟ್ ರನ್ ರೇಟ್ ಏನಿದೆ ಅದು 0.491ಗೆ ಬಂದಿದೆ. ಸೊ ಇದು ಕ್ಲೋಸ್ ಟು ಸನ್ರೈಸ್ ಹೈದರಾಬಾದ್ ಅವರ ರನ್ ರೇಟು. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಯಾರು ಬೇಕಾದ್ರೆ ಲಾಸ್ಟಿಗೆ ಯಾಕೋ ನನಗೇನೋ 4ನೇ ಪೊಸಿಷನು ನೆಟ್ ರನ್ ರೇಟಿಗೆ ಬಂದ್ಬಿಟ್ಟು ನಿಂತ್ಕೊಳ್ಳುತ್ತೆ ಅಂತ ಕಾಣಿಸ್ತಿದೆ. 8 ಮ್ಯಾಚ್ ಒಬ್ಬರು ಗೆಲ್ಬೋದು. ಅದು CSK ಗೆಲ್ತಾರ ಅಥವಾ SRH ಗೆಲ್ತಾರ ಅಂತ ಗೊತ್ತಿಲ್ಲ. SRH ಪ್ರಾಬ್ಲಿ ಗೆಲ್ಲುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ನನಗೆ. 8 ಮ್ಯಾಚ್ ಗೆದ್ಬಿಟ್ಟು ಅವ್ರು ಕ್ವಾಲಿಫೈ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಇವ್ರಿಗೆ CSKಗೆ ಕಂಪೇರ್ ಮಾಡ್ಕೊಂಡ್ರೆ. ಯಾಕಂದರೆ CSKಗೆ RCB ಮೇಲೆ ಮ್ಯಾಚ್ ಇದೆ, ಜೊತೆಗೆ RR ಮೇಲೆ ಮ್ಯಾಚ್ ಇದೆ. ಎರಡು ಕೂಡ ಟಫ್ ಕಾಂಪಿಟೇಟರು. ಯಾಕಂದ್ರೆ 4 ಹೊಡೆದ್ಬಿಟ್ಟು ಬರ್ತಾರಂತ. RCB ಒಂದು ಕಡೆ ಆಯಿತು ಅಂತಂದರೆ ಈ ಕಡೆ RR ಕೂಡ ಟಫ್ ಸೈಡೇ. ಬಟ್ ಲಾಸ್ಟ್ 2 ಮ್ಯಾಚ್ ಅಜೀಬಾಗಿ ಆಡ್ಬಿಟ್ಟು ಸೋತಿದ್ದಾರೆ ಅಷ್ಟೇನೆ. ಸೊ ಎರಡು ಕೂಡ ಚಾಲೆಂಜಿಂಗ್ ಗೇಮೇ CSKಗೆ. ನಮಗೇನು ಅಂತ ಚಾಲೆಂಜಿಂಗ್ ಏನಿಲ್ಲ. ಒಂದು DC ಮೇಲೆ ಗೇಮ್ ಇದೆ, ಒಂದು CSK ಮೇಲೆ ಗೇಮ್ ಇದೆ. CSK ಮೇಲೆ ಸ್ವಲ್ಪ ಚಾಲೆಂಜಿಂಗ್ ಅನ್ಸ್ಬೋದು, ಬಟ್ ಇವ್ರು ಇವಾಗ CSK ಆಡ್ತಿರೋದು ನೋಡ್ತಾರೆ ಅದೇನೋ ಅಷ್ಟೊಂದೇನು ಚಾಲೆಂಜಿಂಗ್ ಆಗಿ ಅನ್ನಿಸ್ತಾ ಇಲ್ಲ. CSK ಕೂಡ ಹೊಡೆಯೋ ಥರನೇ ಕಾಣಿಸ್ತಿದೆ ನಮ್ಮ RCB. CSK ಆ್ಯಂಡ್ DC ಏನು ಅಷ್ಟೊಂದು ಹೆವಿ ಟಫ್ ಥರ ಏನು ನನಗೇನೋ ಕಾಣಿಸ್ತಾ ಇಲ್ಲ. ಹೊಡಿಬೋದು 2-2 RCB. ಇಲ್ಲಿ ನೋಡಿ ಗುರು ಹೆಂಗಿದೆ ಅಂತ, ಎಲ್ಲ ಲೈನಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ರಲ್ಲ. RCB ಒಂದು ಮ್ಯಾಚ್ ಏನೋ ನಾಳೆ ಗೆಲ್ತು ಅಂತಂದರೆ ಸಿನಾರಿಯೋ ಡಿಫ್ರೆಂಟ್ ಆಗುತ್ತೆ. ನಾಳೆ ಏನಾದ್ರು ಬೆಟರ್ ರನ್ ರೇಟಲ್ಲಿ ಏನಾದ್ರು ಗೆಲ್ತು ಅಂದರೆ ಟಕ್ಕಾರ್ ಅನ್ನಂಗೆ ಮೇಲ್ಗಡೆ ಹೋಗ್ಬಿಡ್ತಾರೆ ಗುರು. CSKಗಿಂತ ಮೇಲ್ಗಡೆ ಹೋಗ್ಬಿಡ್ತಾರೆ ವಿತ್ 0.500. ಅದಕ್ಕಿಂತ ಜಾಸ್ತಿ ಏನಾದ್ರು ಹೋಯ್ತು ಅಂದರೆ ರನ್ ರೇಟು CSK ಏನಾದ್ರು ಕ್ರಾಸ್ ಮಾಡ್ತು ಅಂತಂದರೆ ಎಲ್ಲಿದ್ರು ಗುರು ನಮ್ಮ RCB ಬಾಟಮ್ ಆಫ್ ದ ಟೇಬಲ್ ಇದ್ರಲ್ಲ ಗುರು, ಅಲ್ಲಿಂದ ಸೀದಾ 4ನೇ ಪೊಸಿಷನ್ಗೆ ಇವಾಗ ಜಂಪ್ ಆಗಿಬಿಡ್ತಾರೆ. RCB ಒಂಥರ ಎಲ್ಲರಿಗೂ ಬಾಯಿಗೆ ಬರ್ಸ್ತಾರೆ ಅಂತ ಹೇಳಬೇಕು. ನಾಳೆ ಮ್ಯಾಚ್ನವರು ಗೆಲ್ತು ಅಂದರೆ ಬರೀ ಗೆದ್ರೆ ಸಾಲಲ್ಲ, ಬೆಟರ್ ರನ್ ರೇಟ್ ಇಲ್ಲಿ ಸಿಕ್ಕಾಪಟ್ಟೆ ಮುಖ್ಯ ಆಗುತ್ತೆ ಗುರು. CSKನೇ ಯಾವ ಥರ ಸೋಲ್ತೋ ಅದೇ ಥರ RCB ಅಷ್ಟು ಮಾರ್ಜಿನಲ್ಲಿ ಬೇಕಾಗಿಲ್ಲ ನಮ್ಗೆ. ಇನ್ನೊಂದು 50-60 ರನ್ ಮಾರ್ಜಿನ್, ಅದಕ್ಕಿಂತ ಬೆಟರಾಗಿ 100 ರನ್ ಮಾರ್ಜಿನ್ ಬಂದ್ರೂ ಓಕೆ ನಮಗೆ. ಎಷ್ಟು ರನ್ ಮಾರ್ಜಿನ್ ಬಂದ್ರೂ ಓಕೆನೇ ನಮಗೆ. ಒಟ್ಟಿನಲ್ಲಿ ಮೇಯ್ನಾಗಿ ಗೆಲ್ಲಬೇಕು. ಅದರಲ್ಲಿ ಸ್ವಲ್ಪ ಪಾಸಿಟಿವ್ ರನ್ ರೇಟಲ್ಲಿ ಇನ್ನೊಂದು ಸ್ವಲ್ಪ ಬೆಟರ್ ಮಾಡ್ಕೋಬೇಕು ರನ್ ರೇಟ್ನ. ಯಾಕಂದರೆ ನನಗೆ ಅನಿಸೋ ಪ್ರಕಾರ 4ನೇ ಪೊಸಿಷನು ನೆಟ್ ರನ್ ರೇಟ್ಗೆ ಬಂದು ನಿಂತ್ಕೊಳುತ್ತೆ. ಅದು CSK ಮೇಲೆ ಬಂದು ನಿಂತ್ಕೊಳುತ್ತೋ ಅಥವಾ DC ಮೇಲೆ ಬಂದು ನಿಂತ್ಕೊಳ್ಳೋದು. ಯಾಕಂದರೆ ಡಿಸೈಡರ್ ಮ್ಯಾಚ್ RCB ವರ್ಸಸ್ DC ಮ್ಯಾಚು. CSK ಮೇಲೆ ಬಂದು ನಿಂತ್ಕೊಳುತ್ತೋ. CSKದು ಕೂಡ ಡಿಸೈಡರ್ ಮ್ಯಾಚ್ ಅಲ್ವಾ, ಅದು ಬಂದು ನಿಂತ್ಕೊಳ್ಳೋದಿಲ್ಲ ಅಂತ ಕಾಣಿಸುತ್ತೆ. ಸೊ CSK ಇನ್ ಕೇಸ್ ಏನಾದ್ರು ನೆಕ್ಸ್ಟ್ ಮ್ಯಾಚ್ನ ಗೆಲ್ತು RR ಮೇಲೆ ಅಂತ ಅಂದರೆ ಅವಾಗ ಡಿಸೈಡರ್ ಆಗಬಹುದು. ಲಾಸ್ಟ್ ಮ್ಯಾಚು ನೆಟ್ ರನ್ ರೇಟ್ಗೆ ಬಂದು ನಿಂತ್ಕೊಬೋದು. CSK ಸೋತ್ರೂ ಸಹ ನೆಟ್ ರನ್ ರೇಟ್ಗೆ ಬಂದು ನಿಂತ್ಕೊಬೋದು ಅಂತ ಕಾಣಿಸ್ತಾ ಇದೆ ನನಗೇನೋ. DC ಅವ್ರದ್ದು ಕೂಡ ಅಷ್ಟೇ, ಅವ್ರದ್ದು ಕೂಡ ಒಂಥರ ಸಿಮಿಲರ್ ಆಗಿದೆ. ಬಟ್ ಅವ್ರದ್ದು ನೆಗೆಟಿವ್ ಇರೋದು ರನ್ ರೇಟು. ಅವ್ರೇನಾದ್ರು ನೆಕ್ಸ್ಟ್ ಮ್ಯಾಚ್ನ ಸೋಲ್ತು ಅಂತಂದರೆ RCB ಮೇಲೆ, ಅವರು ಲಾಸ್ಟ್ ಮ್ಯಾಚಲ್ಲಿ ಅಷ್ಟೊಂದು ರನ್ ರೇಟ್ನ ಒಂದೇ ಮ್ಯಾಚಲ್ಲಿ ಪುಷ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಕಾಣಿಸ್ತಿದೆ. ಅದರಿಂದ ನೆಕ್ಸ್ಟ್ ಮ್ಯಾಚಿಂದ RCB ವರ್ಸಸ್ DC ಇದು ಡಿಸೈಡರ್ ಆಗುತ್ತೆ ಯಾರು ಮುಂದೆ ಹೋಗ್ತಾರೆ ಅನ್ನೋದು. RCB ಗೆಲ್ತಂದ್ರೆ RCB ಸಿಕ್ಕಾಪಟ್ಟೆ ಮುಂದೆ ಇರ್ತಾರೆ, DC ಅವ್ರು ಸಿಕ್ಕಾಪಟ್ಟೆ ಹಿಂದೆ ಇರ್ತಾರೆ. ಯಾಕಂದರೆ ರನ್ ರೇಟ್ ಕೂಡ ಇನ್ನೂ ನೆಗೆಟಿವ್ ಹೋಗುತ್ತೆ. ಇವ್ರದ್ದು ಇವಾಗಲೇ -0.316 ಇದೆ. ಇನ್ನೇನಾದ್ರು ನೆಕ್ಸ್ಟ್ ಮ್ಯಾಚ್ ಸೋಲ್ತು ಅಂದರೆ ಮಿನಿಮಮ್ ಆಗಿ ಸೋಲ್ತು ಅಂದರೂ ಕೂಡ -0.4 ಸಮಥಿಂಗ್ ಏನೋ ಬರುತ್ತೆ. ಸೊ ಅದು ಒಂದು ಮ್ಯಾಚಲ್ಲೇ ಇವರು CSK ರನ್ ರೇಟ್ನ ಬೀಟ್ ಮಾಡೋದು, RCB ರನ್ ರೇಟ್ನ ಬೀಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಕಾಣಿಸ್ತಿದೆ. ಸೊ ಆದ್ದರಿಂದ ನೆಕ್ಸ್ಟ್ ಮ್ಯಾಚು DC ಸೋಲ್ತು ಅಂತಂದರೆ RCB ವರ್ಸಸ್ DC ಇದೆಯಲ್ಲ, ಅದು ಬೆಂಗಳೂರಲ್ಲಿದೆ ಗುರು. ಮಳೆ ಗಿಳೆ ಬಂದ್ಬಿಟ್ಟು ಮ್ಯಾಚ್ ಉಡಾಯಿಸ್ತು ಅಂತ ಅಂದರೆ ಇಷ್ಟು ದಿನ ನಾವು ಕ್ಯಾಲ್ಕುಲೇಟರ್ ಹಾಕೊಂಡು ನೆಟ್ ರನ್ ರೇಟು ಆ ರೇಟು ಈ ರೇಟು ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸು ಅದು ಇದು ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ವಲ್ಲ. ಯಾಕಂದರೆ ದಿನ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ. ನೆನ್ನೆ ಅಂತೂ ಹಾಕೊಂಡು ರುಬಾಡ್ಬಿಡ್ತು ಮಳೆ ಏನಾದ್ರು ಬಂದ್ಬಿಟ್ಟು ನಾಳಿನ ಮ್ಯಾಚ್ನ ಏನಾದರೂ ಹೊಗೆ ಹಾಕಿಸ್ತಾ ಅಂತ ಇಟ್ಕೊಳ್ಳಿ, ಅವಾಗ ಇದಕ್ಕಿಂತ ಒಂದು ಡಿಸಪಾಯಿಂಟ್ ಆಗೋದು ಇನ್ನೂ ಒಂದು ಇರೋದಿಲ್ಲ ಗುರು. ಸೊ ಅವಾಗ ಅನ್ಕೊಂತೀವಿ ಆ ಒಂದು ಮ್ಯಾಚ್ ಗೆದ್ದಿತ್ತು ಅಂದರೆ ಹೆಂಗಿರೋದು, ಆ 2 ಮ್ಯಾಚ್ ಇನ್ನೊಂದು ಮ್ಯಾಚ್ ಗೆದ್ದಿತ್ತು ಅಂದರೆ ಹೆಂಗಿರೋದು, 1 ರನ್ನಿಂದ ಸೋತ್ವಲ್ಲ ಆ ಮ್ಯಾಚ್ ಗೆದ್ದಿತ್ತು ಅಂದರೆ ಹೆಂಗಿರೋದು ಅನ್ನೋ ಥರ
ಆ ಒಂದು ಮ್ಯಾಚ್ ಅಂತೂ ಪಕ್ಕ ಕಾಡುತ್ತೆ ಗುರು ಆರ್ ಸಿ ಬಿ ಫ್ಯಾನ್ಸ್. ಆ ಒಂದು ಮ್ಯಾಚ್ ಗೆದ್ರೆ ಹೆಂಗಿತ್ತು, ಒಂದು ಮ್ಯಾಚ್ ಗೆದ್ರೆ ಕನ್ವಿನ್ಸಿಂಗ್ಲಿ ಇವಾಗ ಆಡ್ತಿರೋ ಫ್ಲೋ ನೋಡ್ತು ಅಂದರೆ ಆರಾಮಾಗೆ ಇವಾಗ ಡಿ ಸಿ ಮತ್ತು ಸಿ ಎಸ್ ಕೆ ಏನು ಪೊಸಿಷನ್ ಇದ್ದಾರೆ ಆ ಥರ ಪೊಸಿಷನ್ ನಾವು ಇರ್ತಿದ್ವಲ್ಲ ಗುರು ಅಂತ ಅನಿಸ್ತಾ ಇದೆ. ಎಲ್ ಎಸ್ ಸಿ ಕೂಡ ಸಿಮಿಲರ್ ಆಗಿದ್ರೆ, ಬಟ್ ಅವರಿಗೆ ಹೊಡೆತ ಬಿದ್ದಿರೋದು ರನ್ ರೇಟ್ ಅಲ್ಲಿ. ಅವ್ರಿಗೂ ಕೂಡ ಅಷ್ಟೇ ಡಿ ಸಿಗಿಂತ ನೆಗೆಟಿವ್ ಆಗಿರೋದ್ರಿಂದ ಅವ್ರೇನಾದ್ರು ಸೋತ್ರು ಅಂತ ನೆಕ್ಸ್ಟ್ ಮ್ಯಾಚ್ನ ಅವರು ಗಾನ್ ಕೇಸ್ ಆಗೋಗ್ಬಿಡ್ತಾರೆ. ಅವರು ಕಮ್ ಬ್ಯಾಕ್ ಮಾಡೋದೇನಿದೆ ಸಿಕ್ಕಾಪಟ್ಟೆ ಕಷ್ಟ. ನೆಗೆಟಿವ್ ಸೋತ್ರು ಅಂತಂದ್ರೆ ನೆಕ್ಸ್ಟ್ ಮ್ಯಾಚಲ್ಲಿ ಅವ್ರದ್ದು ಇನ್ನೂ ನೆಗೆಟಿವ್ ಆಗೋಗ್ಬಿಡುತ್ತೆ. ಒಂದು ಮ್ಯಾಚಲ್ಲಿ ಡಿ ಸಿನೇ ಕಮ್ ಬ್ಯಾಕ್ ಮಾಡೋದು ಕಷ್ಟ ಅಂತ ಹೇಳ್ತೀನಿ. ಎಲ್ ಎಸ್ ಸಿ ಕಮ್ ಬ್ಯಾಕ್ ಮಾಡೋದಂತ ಒಂಥರ ಅಸಾಧ್ಯ ಅಂತ ಹೇಳಬೇಕು. ಅವರು 150 ರನ್ ಮಾರ್ಜಿನಲ್ಲಿ ಗೆಲ್ಲಬೇಕಾಗುತ್ತೆ ಅಂತ ಕಾಣ್ತದೆ ಲಾಸ್ಟ್ ಮ್ಯಾಚು. ಇನ್ ಕೇಸ್ ಅವ್ರು ಏನಾದ್ರು ಸಿ ಎಸ್ ಕೆ ರನ್ ರೇಟ್ನ ಮತ್ತು ಆರ್ ಸಿ ಬಿ ರನ್ ರೇಟ್ನ ಇವ್ರದ್ದೆಲ್ಲರೂ ಪುಷ್ ಮಾಡಬೇಕು ಅಂತ ಅಂದರೆ ಸೊ ನೋಡೋಣ ಗುರು ಏನಾಗುತ್ತೆ ಅಂತ. ಹೋಪ್ಫುಲಿ ಆರ್ ಸಿ ಬಿ ಕ್ಯಾನ್ ಡೂ ಇಟ್ ಅಂತ ಅನ್ಕೊಂಡಿದ್ದೀನಿ. ಆರ್ ಸಿ ಬಿ ಕ್ಯಾನ್ ಡೂ ಇಟ್ ಅನ್ನೋದಕ್ಕಿಂತ ಆರ್ ಸಿ ಬಿ ಪರವಾಗಿ ಎಲ್ಲನೂ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಮ್ಯಾಚ್ ಏನಿದೆ ಇದು ಕೆ ಕೆ ಆರ್ ವರ್ಸಸ್ ಎಮ್ ಐ ಇದೇನು ಅಷ್ಟೊಂದೇನು ಇಂಪಾರ್ಟೆಂಟ್ ಮ್ಯಾಚ್ ಏನಲ್ಲ. ಇದು ಯಾರು ಗೆದ್ರು ಓಕೆ, ಕೆ ಕೆ ಆರ್ ಗೆದ್ದು ಪ್ರಾಬ್ಲಿ ಕ್ವಾಲಿಫೈ ಅಫಿಷಿಯಲಿ ಆಗ್ತಾರೆ, ಮೊದಲ ಟೀಮ್ ಆಗುತ್ತೆ ಅಫಿಷಿಯಲ್ ಆಗಿ ಕ್ವಾಲಿಫೈ ಆಗೋದಕ್ಕೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ನೋಡಿ ಒಂದು ಟೀಮು ಸಹ ಅಫಿಷಿಯಲಿ ಕ್ವಾಲಿಫೈ ಆಗಿಲ್ಲ. 9 ಮ್ಯಾಚ್ನ ಗೆಲ್ತು ಅಂದರೆ ಅಫಿಷಿಯಲಿ ಕ್ವಾಲಿಫೈ ಆಗ್ತಾರೆ. ನೋಡೋಣ, ಹೋಪ್ಫುಲಿ ಎಲ್ಲ ನಮ್ಮ ಆರ್ ಸಿ ಬಿ ಕಡೆನೇ ಆಗುತ್ತೆ ಇನ್ನು ಮುಂದೆ ಬರುವಂಥ ಮ್ಯಾಚ್ಗಳೆಲ್ಲ ಅಂತ ಅನ್ಕೊಂಡಿದ್ದೀನಿ. ನಾಳಿನ ಮ್ಯಾಚು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ನಾಳೆ ಗೆಲ್ತು ಅಂದರೆ ಆರ್ ಸಿ ಬಿ ಸರ್ವೈವ್ ಆಗಿ 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 ಮುಂದೆ ನುಗ್ದಂಗೆ ಇರುತ್ತೆ ಗುರು. ಸರ್ವೈವ್ ಎಷ್ಟು ದಿನದಿಂದ ಆಗ್ತಾ ಇರೋದು ನಾವು ಅಜ್ಜಿ ಆಲ್ಮೋಸ್ಟ್ ಒಂದು ತಿಂಗಳಿಂದ ಸರ್ವೈವ್ ಹಾಕೊಂಡೇ ಬಂದಿದ್ದೀವಿ. ಲಾಸ್ಟಿಗೆ ಹೋಗ್ಬಿಟ್ಟು ಏನಾದ್ರು ಡಮಾರ್ ಅನ್ಬಿಡ್ತು ಅಂತಂದರೆ ಅಥವಾ ಮಳೆ ಡಮಾರ್ ಅನ್ಸ್ಬಿಡ್ತು ಅಂತಂದರೆ ಇದಕ್ಕಿಂತ ಡಿಸಪಾಯಿಂಟ್ ಆಗೋದು ಇನ್ನೂ ಒಂದಿಲ್ಲ. ನೋಡೋಣ ಗುರು ಏನಾಗುತ್ತೆ ಅಂತ. ಹಣೆ ಬೋರಕ್ಕೆ ಹೊಣೆ ಯಾರೋ, ಹಣೆ ಬರ್ದಿರೋದೇ ಆಗೋದು ಆರ್ ಸಿ ಬಿ ಈ ಸೀಸನ್ನು. ಕಪ್ ಗೆಲ್ಲಬೇಕು ಅಂತ ಇತ್ತು ಅಂದರೆ ಅದು ಯಾವ ಮಗನೋ ತಪ್ಸೋಕ್ಕಾಗೋದಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.